ಇಂಟರ್ನ್ಯಾಷನಲ್ ವಾರ್ಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೂಡಲೇ ಯುದ್ಧ ನಿಲ್ಲಿಸಿ ಮಾತುಕತೆ ನಡೆಸಿ. ಮೂರು ದೇಶಗಳಿಗೆ ಚೀನಾ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಮೆರಿಕ, ಇರಾನ್, ಇಸ್ರೇಲ್ಗೆ ಎಚ್ಚರಿಕೆ ರವಾನಿಸಿದ ಚೀನಾ. ಬ್ರಿಟನ್, ಅಮೆರಿಕ, ಇಸ್ರೇಲ್ ಮೂರು ರಾಷ್ಟ್ರಗಳು ಸೇರಿ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದೆ. ಮೂರು ಬಲಿಷ್ಠ ರಾಷ್ಟ್ರಗಳು, ಮೂರು ಬಲಾಢ್ಯ ರಾಷ್ಟ್ರಗಳು, ಆದರೆ ಒಂದು ಸಣ್ಣ ಇರಾನ್ ದೇಶದ ಮೇಲೆ ಏಕಾಏಕಿ ದಾಳಿ ಮಾಡ್ತಾ ಇದೆ. ಈಗ ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಿ ಚೀನಾ ದೇಶ ಮಧ್ಯಪ್ರವೇಶ ಮಾಡಿ ಮೂರು ದೇಶಗಳಿಗೆ ವಾರ್ನಿಂಗ್ ಕೊಡ್ತಾ ಇದೆ. ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊತೀರಾ ಅಥವಾ ಹಿಂಗೆ ಯುದ್ಧ ಮುಂದುವರಿಸ್ತೀರಾ? ಸೇನಾ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಿ. ಟೆಹರಾನ್ ಸ್ಫೋಟದಲ್ಲಿ ಚೀನಾ ಪ್ರಜೆ ಸಾವನ್ನಪ್ಪಿದ್ದಾರೆ. ಇವರು ಬುಡಕ್ಕೆ ಬಡದಾಗ ಎದ್ದು ನಿಂತ್ಕೊಳ್ಳೋದು. ಕ್ಷಿಪಣಿ ದಾಳಿಯಲ್ಲಿ ಓರ್ವ ಚೀನಾ ಪ್ರಜೆ ಸಾವು. ಕ್ಷಿಪಣಿ ದಾಳಿಯಲ್ಲಿ ಓರ್ವ ಚೀನಾ ದೇಶದ ಪ್ರಜೆ ಸಾವು. ತನ್ನ ಪ್ರಜೆಯ ಸಾವು ಗಂಭೀರವಾಗಿ ಪರಿಗಣಿಸಿದ ಚೀನಾ. ಇದು ನೋಡಿ, ಇದನ್ನು ಒಪ್ಕೋಬೇಕಾಗಿರುವಂತಹದ್ದೇ. ಯುದ್ಧವು ಬೇರೆ ದೇಶಗಳಿಗೆ ಹರಡದಂತೆ ತಡೆಯುವುದೇ ಮೊದಲ ಆದ್ಯತೆ. ನೀವು ಬೇಕಾದರೆ ಸತ್ತು ಹೋಗಿ, ನಮ್ಮ ದೇಶದ ಪ್ರಜೆಗಳಿಗೆ ಏನೂ ಆಗ್ಕೂಡ್ದು ಅಂತ ಚೀನಾದ ವಿದೇಶಾಂಗ ಇಲಾಖೆ ವಕ್ತಾರೆ ಮಾವೋ ನಿಂಗ್ ಹೇಳಿಕೆ. ಮೃತಪಟ್ಟ ವ್ಯಕ್ತಿ ಕುಟುಂಬಕ್ಕೆ ಎಲ್ಲ ಸಹಾಯ ನೀಡೋದಕ್ಕೆ ಸೂಚನೆ. ಜಗತ್ತಿನ ಅತಿ ದೊಡ್ಡ ದೇಶ ಬ್ರಿಟನ್ನು, ಅತಿ ಶ್ರೀಮಂತ ರಾಷ್ಟ್ರ ಅಮೆರಿಕ, ಅತಿ ಕುಬುದ್ಧಿ ಮತ್ತು ಕುತಂತ್ರ ಬುದ್ಧಿ ಹೊಂದಿರುವ ಇಸ್ರೇಲ್, ಈ ಮೂರೂ ದೇಶಗಳು ಸೇರ್ಕೊಂಡು ಆ ಇರಾನ್ನಂತಹ ಚಿಕ್ಕ ದೇಶಕ್ಕೆ ದಾಳಿ ಮಾಡುವಾಗ ಚೀನಾ ಕಮಕ್ ಅಂದಿರಲಿಲ್ಲ. ಆದರೆ ಈ ವಾರ್ನ ನಡುವೆ ಚೀನಾ ದೇಶದ ಒಬ್ಬ ಪ್ರಜೆ ಸಾವನ್ನಪ್ಪದ ತಕ್ಷಣಕ್ಕೆ ಮಧ್ಯಪ್ರವೇಶ ಮಾಡುತ್ತೆ. ಮಧ್ಯಪ್ರವೇಶ ಮಾಡಿ ನೀವು ಮೂರೂ ದೇಶಗಳು ಮಾತುಕತೆ ಮುಖಾಂತರವಾಗಿ ಬಗೆಹರಿಸಿಕೊಳ್ತೀರೋ ಅಥವಾ ಹೀಗೆ ಯುದ್ಧನ ಮುಂದುವರಿಸ್ತೀರೋ? ಪರೋಕ್ಷ ವಾರ್ನಿಂಗ್ ಇದು. ಅಮೆರಿಕ, ಇರಾನ್, ಇಸ್ರೇಲ್ಗೆ ಎಚ್ಚರಿಕೆ ರವಾನಿಸಿದ ಚೀನಾ. ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಕೊನೆಗೂ ಮೌನ ಮುರಿದ ಚೀನಾ. ಸೇನಾ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಿ. ಟೆಹರಾನ್ ಸ್ಫೋಟದಲ್ಲಿ ಚೀನಾ ಪ್ರಜೆ ಸಾವು. ಅಮೆರಿಕ ಒಂದು ರೀತಿಯ ಯೋಚನೆ ಮಾಡ್ತಾ ಇದ್ರೆ ಇಸ್ರೇಲ್ ಇನ್ನೊಂದು ರೀತಿ ಯೋಚನೆ ಮಾಡ್ತಾ ಇದೆ. ಈ ಇಬ್ಬರಿಗೂ ವ್ಯತಿರಿಕ್ತವಾಗಿ ಇರಾನ್ ಯೋಚನೆ ಮಾಡ್ತಾ ಇದೆ. ಇರಾನ್ ಕೂಡ ಶಾಂತರಾಗೋ ಸಾಧ್ಯತೆಗಳಿಲ್ಲ. ಇತ್ತ ಅಮೆರಿಕ, ಇಸ್ರೇಲ್ ತನ್ನ ಯುದ್ಧದ ತೀವ್ರತೆಯನ್ನು ಕಡಿಮೆ ಮಾಡುವ ಗೋಜಿಗೆ ಹೋಗ್ತಾ ಇಲ್ಲ. ಒಟ್ಟಾರೆ ಯುದ್ಧ ಮಾತ್ರ ಕ್ಷಣದಿಂದ ಕ್ಷಣಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಕ್ಷಿಪಣಿ ದಾಳಿಯಲ್ಲಿ ಓರ್ವ ಚೀನಾ ಪ್ರಜೆ ಸಾವನ್ನಪ್ಪಿರುವಂತಹದ್ದು. ತನ್ನ ಪ್ರಜೆಯ ಸಾವು ಗಂಭೀರವಾಗಿ ಪರಿಗಣಿಸಿದ ಚೀನಾ. ಯುದ್ಧವು ಬೇರೆ ದೇಶಗಳಿಗೆ ಹರಡದಂತೆ ತಡೆಯುವುದೇ ಮೊದಲ ಆದ್ಯತೆದೇನು? ಮಲೇರಿಯಾ ರೋಗವ? ಮೃತಪಟ್ಟ ವ್ಯಕ್ತಿ ಕುಟುಂಬಕ್ಕೆ ಎಲ್ಲ ಸಹಾಯ ನೀಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇರಾನ್ನ ಚೀನಾ ರಾಯಭಾರ ಕಚೇರಿಗೆ ಸೂಚನೆ ಕೊಡಲಾಗಿದ್ದು, ಆ ದೇಶದಲ್ಲಿ ಚೀನಿಯವನು ಅಂತಿಲ್ಲ, ಭಾರತೀಯ ಅವನು ಅಂತನೂ ಇಲ್ಲ. ಯುದ್ಧ ಭೀತಿ ಎದುರಾದಾಗ ಸಾವು ನೋವುಗಳು ಸಾಮಾನ್ಯ ಎಂಬಂತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅನೇಕ ದೇಶದ ಪ್ರಜೆಗಳು ಸಾವನ್ನಪ್ತಾ ಇರತಕ್ಕಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ದುರಂತ. ಈಗಾಗಲೇ ಭಾರತವು ಮಧ್ಯಪ್ರವೇಶ ಮಾಡಿ ಎಲ್ಲರೂ ಶಾಂತಿ ಕಾಪಾಡಬೇಕು ಎನ್ನುವಂತಹ ಕರೆ ಕೊಟ್ಟಿದೆ. ಅದರಂತೆ ಚೀನಾವು ಕೂಡ ಈಗ ಮಧ್ಯಪ್ರವೇಶ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು, ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು, ನಿಮ್ಮ ಗಡಿ ಭಾಗದಲ್ಲಿ ಕಿಚ್ಚೆದ್ದು ಕುಣಿದಾಡ್ತಾ ಇರುವಂತಹ ಸೈನಿಕರು ಶಾಂತರಾಗಬೇಕು ಅಂತ ಹೇಳಿ ಚೀನಾ ಮಧ್ಯಪ್ರವೇಶಕ್ಕೆ ಬಂದು ಮಧ್ಯಪ್ರವೇಶದಿಂದ ಶಾಂತಿಯ ಮಂತ್ರವನ್ನು ಜಪಿಸ್ತಾ ಇದೆ. ಕೂಡಲೇ ಯುದ್ಧ ನಿಲ್ಲಿಸಿ ಮಾತುಕತೆಯನ್ನು ನಡೆಸಿ. ಚೀನಾ ಮಧ್ಯಪ್ರವೇಶ, ಮೂರು ದೇಶಗಳಿಗೆ ಚೀನಾ ಖಡಕ್ ಎಚ್ಚರಿಕೆ. ಅಮೆರಿಕ, ಇರಾನ್, ಇಸ್ರೇಲ್ಗೆ ಎಚ್ಚರಿಕೆ ರವಾನಿಸಿದ ಚೀನಾ. ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಕೊನೆಗೂ ಮೌನ ಮುರಿದ ಚೀನಾ. ಇಷ್ಟು ದಿನ ಕಾದು ನೋಡುವ ತಂತ್ರಕ್ಕಿಳಿದಿತ್ತು ಚೀನಾ. ಈಗ ಏಕಾಏಕಿ ಮಧ್ಯಪ್ರವೇಶ ಮಾಡಿ ಶಾಂತಿಯ ಕರೆಯನ್ನು ಕೊಟ್ಟಿದೆ. ಶಾಂತಿ ಕಾಪಾಡಬೇಕು. ಟೆಹರಾನ್ ಸ್ಫೋಟದಲ್ಲಿ ಚೀನಾ ಪ್ರಜೆ ಸಾವನ್ನಪ್ಪಿದ್ದಾರೆ. ಹೀಗಾಗಿ ನೀವು ಯುದ್ಧವನ್ನು ಮುಂದುವರಿಸಬಾರದು ಅಂಥೇಳಿ ಚೀನಾ ಖಡಕ್ ವಾರ್ನಿಂಗ್ ಅನ್ನು ನೀಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.